ಇರಾನ್ ಮೇಲೆ ಅಧಿಪತ್ಯ ಸಾಧಿಸೋಕೆ ಯತ್ನಿಸ್ತಾ ಇರುವಂತಹ ಅಮೆರಿಕ ಇರಾನ್ ಆರ್ಥಿಕತೆಗೆ ಮತ್ತಷ್ಟು ಹೊಡೆತವನ್ನ ಕೊಡೋಕೆ ಪ್ಲಾನ್ ಮಾಡಿದೆ. ಇರಾನ್ ಜೊತೆ ವ್ಯಾಪಾರ ಪಾಲುದಾರ ದೇಶಗಳ ಮೇಲೆ ತೆರಿಗೆ ಪ್ರಹಾರಕ್ಕೆ ಮುಂದಾಗಿದೆ. ದೊಡ್ಡಣ್ಣನ ಸುಂಕ ನೀತಿ ಭಾರತಕ್ಕೂ ಇಕ್ಕಟ್ಟನ್ನು ತಂದೊಡ್ಡಿದೆ. ಈ ಮಧ್ಯೆ ಇರಾನ್ನಲ್ಲಿ ರಾಜಪ್ರಭುತ್ವದ ವಿರುದ್ಧ ಮಹಿಳೆಯರು ಬುರ್ಖಾ ತೆಗೆದು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಇದು ವಿಶ್ವದ ದೊಡ್ಡಣ್ಣನ ಉದ್ದಟತನ. ತಮಗೆ ಒಗ್ಗದ ದೇಶಗಳ ಮೇಲೆ ಬಲಪ್ರಯೋಗ ಮಾಡ್ತಾ ಇರುವ ಪರಿ ಇದು. ಪೆಟ್ರೋಲ್ ಪ್ರಧಾನ ಸಂಪನ್ಮೂಲ ರಾಷ್ಟ್ರ ಇರಾನ್ ಶಕ್ತಿ ಕುಂದಿಸುವ ಕೆಲಸಕ್ಕೆ ಕೈ ಹಾಕಿದೆ. ಇರಾನ್ ವ್ಯಾಪಾರವನ್ನ ಟಾರ್ಗೆಟ್ ಮಾಡ್ತಿರುವ ಅಮೆರಿಕ ಇರಾನ್ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸ್ತಾ ಇರುವ ದೇಶಗಳಿಗೂ ನಿರ್ಬಂಧ ಅಸ್ತ್ರ ಪ್ರಯೋಗಿಸುವ ತಂತ್ರ ಹಣೆದಿದೆ. ಇರಾನ್ ಜೊತೆ ವ್ಯಾಪಾರ ಮಾಡುವ ದೇಶಗಳ ಟ್ರಂಪಾಸ್ತ್ರ ,25% ತೆರಿಗೆ ವಿಧಿಸಲು ಅಮೆರಿಕ ಅಧ್ಯಕ್ಷ ನಿರ್ಧಾರ. ಇರಾನ್ ಶಕ್ತಿಯನ್ನ ಕುಂದಿಸ್ತಾ ಇರುವ ಅಮೆರಿಕ ಈಗ ಇರಾನ್ ಜೊತೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಸುಂಕ ದಾಳಿ ನಡೆಸ್ತಾ ಇದೆ. ಇರಾನ್ ಜೊತೆ ವ್ಯಾಪಾರ ಪಾಲುದಾರಿಕೆ ಹೊಂದಿರುವ ದೇಶಗಳ ಮೇಲೆ ,25% ತೆರಿಗೆ ವಿಧಿಸಲು ಮುಂದಾಗಿದೆ. ಡೊನಾಲ್ಡ್ ಟ್ರಂಪ್ ನೀತಿಯಿಂದ ಭಾರತಕ್ಕೂ ಸಂಕಷ್ಟ ಎದುರಾಗಿದೆ. ಪೆಟ್ರೋಲಿಯಂ ಆಮದು ಸೇರಿ ಇರಾನ್ ಜೊತೆ ಹಲವು ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರುವ ಭಾರತಕ್ಕೆ ಸಮಸ್ಯೆ ಎದುರಾಗಿದೆ. ಈಗಾಗಲೇ ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ರಾಷ್ಟ್ರಗಳ ಮೇಲೆ ,500% ತೆರಿಗೆ ವಿಧಿಸಲು ಮಸೂದೆ ಮಂಡಿಸಿರುವ ಅಮೆರಿಕ ಈ ಬೆನ್ನಲ್ಲೇ ಇರಾನ್ ವಿಚಾರದಲ್ಲೂ ಕಿತಾಪತಿ ಶುರು ಮಾಡಿದೆ. ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ಮುಂದುವರೆದ ದಂಗೆ, ಬುರ್ಕಾ ತೆಗೆದು ಮಹಿಳೆಯರಿಂದ ತೀವ್ರ ಪ್ರತಿಭಟನೆ. ಇತ್ತ ಇರಾನ್ ಸುಪ್ರೀಂ ಲೀಡರ್ ಅಯೋತಲಾ ಖಮೀನಿ ವಿರುದ್ಧ ಮಹಿಳೆಯರು ಬುರ್ಕಾ ತೆಗೆದು ಬೀದಿಗಿಳಿದಿದ್ದಾರೆ. ಹಣದುಬ್ಬರ, ಬೆಲೆ ಏರಿಕೆಗೆ ಜನಾಕ್ರೋಶ ಭುಗಿಲೆದ್ದಿದೆ. ಈ ಮಧ್ಯೆ ಖಮೀನಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದ 26 ವರ್ಷದ ಇರ್ಫಾನ್ ಸೊಲ್ತಾನಿ ಎಂಬ ಯುವಕನನ್ನ ಗಲ್ಲಿಗೇರಿಸಲು ಮುಂದಾಗಿದೆ ಎನ್ನಲಾಗಿದೆ. ಮತ್ತೊಂದು ಕಡೆ ಅಯೋತಲಾ ಖಮೀನಿ ಪರವಾಗಿಯೂ ಪ್ರತಿಭಟನೆಗಳು ನಡೆದಿವೆ. ಅಮೆರಿಕ ಮಧ್ಯಪ್ರವೇಶಕ್ಕೆ ಡೊನಾಲ್ಡ್ ಟ್ರಂಪ್ ಚಿಂತನೆ. ಇರಾನ್ ಮೇಲೆ ಏರ್ ಸ್ಟ್ರೈಕ್ಗೆ ಟ್ರಂಪ್ ಸೇನೆ ತಯಾರಿ. ಇರಾನ್ನಲ್ಲಿನ ಅರಾಜಕತೆಯ ಪ್ರಯೋಜನ ಪಡೆಯಲು ಅಮೆರಿಕ ಗಂಭೀರ ಚಿಂತನೆ ನಡೆಸಿದೆ. ಇರಾನ್ ಮೇಲೆ ಮಿಲಿಟರಿ ದಾಳಿ ಜೊತೆಗೆ ಏರ್ ಸ್ಟ್ರೈಕ್ ಮಾಡಿದ್ರೂ ಅಚ್ಚರಿಯಿಲ್ಲ ಅಂತ ಅಮೆರಿಕ ಶ್ವೇತ ಭವನದ ಪ್ರೆಸ್ ಸೆಕ್ರೆಟರಿ ಕರೋಲಿನ್ ಲೆವಿಟ್ ವಾರ್ನಿಂಗ್ ನೀಡಿದ್ದಾರೆ. ಟ್ರಂಪ್ ಎಲ್ಲ ಆಯ್ಕೆಗಳಲ್ಲೂ ಮುಕ್ತರಾಗಿದ್ದಾರೆ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಈ ಮಧ್ಯೆ ಇರಾನ್ ಕೂಡ ಅಮೆರಿಕದ ಮೇಲೆ ಪ್ರತಿದಾಳಿ ಮಾಡುವ ಎಚ್ಚರಿಕೆ ನೀಡಿತು. ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಕ್ಷಣದಲ್ಲೂ ಯುದ್ಧ ಆರಂಭವಾಗುವ ಕಾರ್ಮೋಡ ಆವರಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.